ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವರು ವೈದ್ಯರಲ್ಲ, ಆದರೆ ನಿರಂತರವಾಗಿ ಆರೋಗ್ಯ ಸೇವೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಜನರ ಜೀವದ ರಕ್ಷಣೆಗೆ ಕಟಿಬದ್ಧರಾಗಿ ನಿಂತಿದ್ದಾರೆ. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸೇವೆಯ ಜೊತೆಗೆ ಆರೋಗ್ಯ ಸೇವೆಯನ್ನ ಮಾಡ್ತಿರುವಂತಹ ಸುಕೇಶ್ ಕೊಣಂದೂರರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುಕೇಶ್ ಕೋಣಂದೂರು ಕಡು ಕಷ್ಟ ಜೀವನ ಎದುರಿಸಿದ ಇವರಿಗೆ 8ನೇ ತರಗತಿಗೆ ಕೆಲಸ ಮಾಡುವ ಅನಿವಾರ್ಯತೆ ಎದುರಾಯಿತು. ಬದುಕು ಕಟ್ಟಿಕೊಳ್ಳಲು ಹಗಲಿರುಳು ಶ್ರಮ ಹಾಕಿದ್ರು. ಮನದಲ್ಲಿ ಸಾಧಿಸುವ ಛಲ ಅಚಲವಾಗಿತ್ತು. ಉದ್ಯಮ ಆರಂಭಕ್ಕೆ ಮನಸ್ಸು ಮಾಡಿ ಮೂಲಿಕ ಹರ್ಬಲ್ ಕಾನ್ಸೆಪ್ಟ್ ಉದ್ಯಮ ಆರಂಭಿಸಿದ್ರು. ನೇರವಾಗಿ 15 ಸಿಬ್ಬಂದಿಯಿಂದ ಕಾರ್ಯನಿರ್ವಹಣೆ ಮಾಡುತ್ತಿದ್ರು. ಪರೋಕ್ಷವಾಗಿ 100 ಜನರ ತಂಡವಿದೆ. ಗುಣಮಟ್ಟದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಟೀಕೆ ಟಿಪ್ಪಣಿಗಳಿಗೆ ಎಂದಿಗೂ ತಲೆ ಕೆಡಿಸಿಕೊಳ್ಳದ ಇವರು 2,000 ಜನಕ್ಕೆ ಉದ್ಯೋಗ ಕಲ್ಪಿಸುವ ಉದ್ಯಮದ ಕನಸು ಕಂಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಸರ್, ಇವತ್ತು ಜಿ ಕನ್ನಡ ವಾಹಿನಿಯವರು ನನಗೆ ಯುವರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಶಸ್ತಿ ತಗೊಂಡು ತುಂಬ ಹೆಮ್ಮೆ ಅನ್ನಿಸ್ತಿದೆ. ಹಾಗಾಗಿ ನನ್ನ ಜವಾಬ್ದಾರಿಗಳು, ನನ್ನ ಇಂಡಸ್ಟ್ರಿ ಇದೆ ಆ ಥರ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಇನ್ನು ಕೆಲಸ ಮಾಡೋದೇ ಸಾಧನೆ ಮಾಡಿಲ್ಲ, ನಾವು ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಜವಾಬ್ದಾರಿಗಳನ್ನು ಜಾಸ್ತಿ ಇದೆ, ಸಾಧನೆ ಮಾಡಬೇಕು ಅಂತಿದ್ದೀವಿ ಅಷ್ಟೇ. ಕಳೆದ 15 ವರ್ಷಗಳಿಂದ ಆರೋಗ್ಯ ಸೇವೆಯನ್ನು ಮಾಡ್ಕೊಂಬಂತಾ ಇದ್ರಿ. ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ನೀವಿದ್ದೀರಿ. ಹೇಗೆ ನಿಮ್ಮ ಜೀವನ ಆರಂಭ ಆಯಿತು? ಈ ಒಂದು ಉದ್ಯಮಕ್ಕೆ ಬರೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತ? ನಾನು ಆ್ಯಕ್ಚುಲಿ ಒಂದು ಮೆಡಿಸಿನ್ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾ ಇದ್ದೆ. ಹೌದು, ಕೋಣಂದೂರಿನಲ್ಲಿ. ಆ ನಂತರ ನಾನು 2016 ನಂತರ ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ತುಂಬ ಚಿಕ್ಕವನಿದ್ದಾಗಲೇ ವರ್ಕ್ ಸ್ಟಾರ್ಟ್ ಮಾಡಿದವನು. ನಂದು 8th ಸ್ಟ್ಯಾಂಡರ್ಡ್ ನಂತರ ವರ್ಕನ್ನೇ ಸ್ಟಾರ್ಟ್ ಮಾಡಿರೋದು. ನಾನು ತುಂಬ ಹಳ್ಳಿಯಿಂದ ಬಂದು ನಾನು 13 ಕಿಲೋಮೀಟರ್ ಸೈಕಲ್ ಹೊಡಿತಾ ಇದ್ದೆ. ನಾನು ಆ್ಯಕ್ಚುಲಿ ತೀರ್ಥಹಳ್ಳಿ ತಾಲೂಕಿನವರು, ಕೋಣಂದೂರು ಇತ್ತು. ಅಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ ಹಳ್ಳಿ. ಅಲ್ಲಿ ಹಳ್ಳಿಯಿಂದ ನಾನು ಆವಾಗ ಆಲ್ಮೋಸ್ಟ್ ನಾನು 8ನೇ ಕ್ಲಾಸಿಂದನೇ ವರ್ಕನ್ನು ಸ್ಟಾರ್ಟ್ ಮಾಡಿದಂಥ. ಸೊ ಆ ನಂತರ ನಾನು ಅಲ್ಲಿಂದ ಕೇಶವಾಪುರ ಅಂತ ಅಲ್ಲಿಗೆ ನಾನು ಸೈಕಲ್ ಹೊಡ್ಕೊಂಡು 13 ಕಿಲೋಮೀಟ್ರ್ 26 ಕಿಲೋಮೀಟ್ರನ್ನ ಸೈಕಲ್ ಹೊಡ್ಕೊಂಡು ಅವಾಗ ನನಗೆ ಇದ್ದಿದ್ದ ಸಂಬಳ 700 ರೂಪಾಯಿ. ನಾನು ಕೆಲಸಕ್ಕೆ ಸೈಕಲ್ ಹೊಡೆದು ನಾನು 700 ರೂಪಾಯಿ ಸಂಬಳ. ಅವಾಗ 500 ರೂಪಾಯಿ ಸಂಬಳ ಫಸ್ಟು. ಮೋಸ್ಟ್ಲಿ 17 ರೂಪಾಯಿ ನನ್ನ ಜೀವನ ಸ್ಟಾರ್ಟ್ ಮಾಡಿರೋದು. ನಾನು ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ 500 ರೂಪಾಯಿ ಅಂದರೆ ನನಗೆ 17 ರೂಪಾಯಿ ಬೀಳುತ್ತೆ. ಸೊ ಅಲ್ಲಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಆ ನಂತರ ನಾನು 2016ರಲ್ಲಿ ನಾನೇ ಸ್ವಂತ ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಗುರುಗಳಿದ್ದಾರೆ, ನಾರಾಯಣ ಮೂರ್ತಿ ಅಂಥೇಳಿ. ಅವರು ನನಗೆ ತುಂಬ ಇನ್ಸ್ಪಿರೇಷನ್ನು. ಅಂದರೆ ಅವರು ನನಗೆ ಭಾರಿ ದೊಡ್ಡ ಮಟ್ಟದ ಇನ್ಸ್ಪಿರೇಷನ್ ಅವರು. ಸೊ ಅವರು ತುಂಬ ಇದು ಮಾಡಿದರು. ಆನಂತರ ನಾನು ಮೆಡಿಸನ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಮ್ಯಾನುಫ್ಯಾಕ್ಚರಿಂಗು. ಆ ಥರ ಒಂದರಿಂದ ಒಂದು ನಂತರಕ್ಕೆ ಈ ಮಟ್ಟದಕ್ಕೆ ಚಿಕ್ಕ ವಯಸ್ಸಿಂದನೇ ಈ ಉದ್ಯಮ ಅನ್ನೋದು ನಿಮ್ಗೆ ಆಗ್ತಾ ಬಂತು. ಈಗ ನಾನು ಮೆಡಿಸನ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ನಾನು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಎಲ್ಲ ಈ ಥರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ದೊಡ್ಡ ಕಂಪನಿಗಳಿಗೆ, ವೈದ್ಯರಿಗೆ ಆ ಥರ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ಹಾಗಾದರೆ ನಿಮ್ಮ ಬಾಲ್ಯ ಬದುಕು ಅನ್ನೋದು ಹೇಗಿತ್ತು? ಬಾಲ್ಯದಲ್ಲಿ ನಾನು ತುಂಬ ಕಷ್ಟಪಟ್ಟು, ಆಲ್ಮೋಸ್ಟ್ ನಂಗೆ ತಂದೆ ಇರಲಿಲ್ಲ ಬಾಲ್ಯದಿಂದನೇ. ಸೊ ನಮ್ಮಮ್ಮ ನಮ್ಮ ಅಜ್ಜಿ ನನ್ನ ಸಾಕಿದ್ದು. ನಾನು ಒಬ್ಬನೇ ಮಗ ಆ್ಯಕ್ಚುಲಿ. ಬಾಲ್ಯದಲ್ಲಿ ನಾನು ತುಂಬ ಕಷ್ಟ ಅಂದರೆ, ನಮ್ಮಲ್ಲಿ ಮಲೆನಾಡಲ್ಲಿ ನಿಮ್ಗೆ ಗೊತ್ತಿರೋದು ಕಷ್ಟ ಅಂದರೆ ಏನು ಅಂತ ಗೊತ್ತಾಗೋದು ಮಲೆನಾಡಿನಲ್ಲಿ. ನಮಗೆ ಜಮೀನು ಇರಲಿಲ್ಲ, ಆಲ್ಮೋಸ್ಟ್ ಏನೂ ಜಮೀನು ಇರಲಿಲ್ಲ, ಒಂದು ಮನೆ ಇತ್ತು. ಸೊ ನಮ್ಮಮ್ಮ ಕೂಲಿ ಮಾಡಿ ನನ್ನ ಸಾಕಿದ್ದಂಥದ್ದು. ಆನಂತರ ನನಗೆ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು 8ನೇ ಕ್ಲಾಸಿಗೆ ನಾನು ಮಳಲಿಮಕ್ಕಿ ಅಂತ ಸ್ಕೂಲಲ್ಲಿ ಓದ್ತಾ ಇದ್ದೆ. 8ನೇ ಕ್ಲಾಸಿಗೆ ನಾನು ವಾಪಸ್ ಸ್ಕೂಲ್ ಬಿಡಬೇಕಾಗುತ್ತೆ. ಆನಂತರ ನಾನು ಬದುಕಿನಲ್ಲಿ ತುಂಬ ಏರುಪೇರುಗಳನ್ನು ನೋಡಿದ್ದೀವಿ, ಅವಮಾನಗಳನ್ನು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ತುಂಬ ಜೊತೆಗಿದ್ದವರು ಮಾತಾಡ್ತಾರೆ, ಪಕ್ಕದವರು ಮಾತಾಡ್ತಾರೆ. ಆ ಥರದ ಊರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿ ಯಾರಾದರೂ ಸಪೋರ್ಟಿಗೆ ನಿಂತ್ಕೊಳ್ಳೋದು ಆ ಥರದ್ದೇನು ಆಗೇ ಇಲ್ಲ.
ಹೌದಾ? ನಮ್ಮಲ್ಲೆಲ್ಲ ಆ ಥರ ಯಾರು ಏನು ಸಪೋರ್ಟ್ ಅಂತ ಮಾಡೋದೇ ಇಲ್ಲ. ಯಾಕಂದರೆ ನಮ್ಮಲ್ಲೆಲ್ಲ ಎಲ್ಲರೂ ಬಡವರು ಇರ್ತಾರೆ, ಬಟ್ ಒಳ್ಳೆಯವರು ಇದ್ರೂ ಕೂಡ ಸಪೋರ್ಟ್ ಅಂತ ನಮಗಂತ ಮಾಡಲಿಲ್ಲ ಯಾರು. ಸೊ ನಾವು ಅವಾಗ್ಲಿಂದನೂ ಕೂಡ ನನ್ನ ಎಫರ್ಟು ನಮ್ಮಮ್ಮ ನೋಡ್ಕೊಂಡಿದ್ದು. ನಂತರ ನಾನು ಬಿಸ್ನೆಸ್ಸಿಗೆ ಬಂದೆ, ನಂತರ ಫ್ಯಾಕ್ಟ್ರಿ ವರ್ಕ್ ಮಾಡಿದೆ, ಬೇರೆ ಕಡೆ ವರ್ಕ್ ಮಾಡಿ ನಾನು ಬಿಸ್ನೆಸ್. ಈಗ 8ನೇ ಕ್ಲಾಸಿಗೆ ನೀವು ಬಿಟ್ಟು ಉದ್ಯೋಗಕ್ಕೆ ಸೇರ್ಕೊಂಡೇ ಬಿಟ್ಟು? ಹೌದು 8ನೇ ಕ್ಲಾಸ್ ನಂತರ ನಾನು ಉದ್ಯೋಗಕ್ಕೆ ಸೇರಿಕೊಂಡೆ. ಅದು ನಾನು 13 ಕಿಲೋಮೀಟರ್ ಪರ್ ಡೇ ಸೈಕಲ್ ಹೊಡಿತಾ ಇದ್ದೆ. 500 ರೂಪಾಯಿ ಸಂಬಳಕ್ಕೆ ನಾನು ಆ್ಯಕ್ಚುಲಿ ಕೆಲಸಕ್ಕೆ ಸೇರಿದೆ ಫಸ್ಟಲ್ಲಿ. ಆನಂತರ ನಾನು ಸುಮಾರು 2016ರವರೆಗೂ ನಾನು ಕೆಲಸ ಮಾಡ್ತೀನಿ. 2016 ನಂತರ ನಾನು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಆದಾಗ, ನಾನು ಒಂದು ಮೆಡಿಸನ್ ಫ್ಯಾಕ್ಟ್ರಿಲೇ ನಾನು ಕೆಲಸ ಮಾಡಿದ್ರಿಂದ ಆ ರಿಲೇಟೆಡಲ್ಲೇ ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ರಿಸ್ಕ್ ಅನಿಸ್ಲಿಲ್ವಾ? ರಿಸ್ಕು ಆಲ್ಮೋಸ್ಟ್ ಅವಾಗಲಿಂದ ಇವತ್ತಿನವರೆಗೂ ರಿಸ್ಕಲ್ಲೇ ಇದ್ದೀನಿ. ಈಗಲೂ ಕೂಡ ರಿಸ್ಕಲ್ಲೇ ಇದ್ದೀನಿ ನಾನು. ಅವತ್ತಿನ ಏನು ಜರ್ನಿ ಇತ್ತು ಅಲ್ಲಿಂದ ಇಲ್ಲಿವರೆಗೂ ನನಗೆ ಆಲ್ಮೋಸ್ಟ್ ಎಲ್ಲ ರೈಡ್ಗಳು, ಎಲ್ಲ ಥರದ ಅದನ್ನು ಫೇಸ್ ಮಾಡಿಕೊಂಡೇ ಇಲ್ಲಿವರೆಗೆ ಬಂದಿದ್ದೀನಿ. ಎಜುಕೇಷನು ಕೂಡ ಡ್ರಾಪ್ ಆಗಿ ಹೋಗುತ್ತೆ. ಚೆನ್ನಾಗಿ ಓದಬೇಕು. ಈಗ ಹೆತ್ತವ್ರಿಗಂತೂ ನಾವಂತೂ ಓದಲಿಲ್ಲ, ನಾವಂತೂ ಕಷ್ಟಪಟ್ಟು. ನಮ್ಮಮ್ಮಗ ತುಂಬ ಇತ್ತು, ನನ್ನ ಮಗ ಓದಿಸ್ಬೇಕು ಅಂತ ನಮ್ಮಮ್ಮ ತುಂಬ ಪ್ರಯತ್ನ ಮಾಡಿದ್ರು. ಬಟ್ ನನಗೆ ಓದೋದಕ್ಕೆ ಮೂಡ್ ಇರಲಿಲ್ಲ. ನನಗೆ ಆ ಟೈಮ್ನಲ್ಲೇ ಕೂಡ ನಾನು ಆವಾಗಲೂ ಕೂಡ ನನಗೆ ಎಲ್ಲ ಕೆಲಸಗಳು ಬರ್ತಿತ್ತು. ರೈತರು ಏನೇನು ಕೆಲಸ ಮಾಡ್ತಾರೆ ಆ ಕೆಲಸ ಈಗಲೂ ಮಾಡ್ತೀನಿ ನಾನು. ಈಗಲೂ ನಾನು ಜಮೀನು ತೊಗೊಂಡಿದ್ದೀನಿ, ತೋಟ ಮಾಡಿದ್ದೀನಿ. ಸೊ ಈಗ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲವೂ ಇದೆ. ಈಗ ಅನುಭವಿಸೋದಕ್ಕಂತ ಎಲ್ಲದೂ ಇದೆ. ಬಟ್ ಆ ಟೈಮ್ನಲ್ಲಿ ನನಗೆ ಏನೂ ಇರಲಿಲ್ಲ, ಝೀರೋ ನಾನು. ಅಂದ್ರೆ ನಿಮ್ಮ ಬಡತನನೇ ನಿಮಗೆ ಪ್ರೇರಣೆ ಆಗೋಯ್ತು ಅನ್ಸುತ್ತೆ, ಏನಾದರೂ ಕಿಚ್ಚಲ್ ಮಾಡಲೇಬೇಕು ಅನ್ನೋದಿತ್ತು ನನಗೆ. ಜೊತೆಗೆ ನನಗೆ ಒಂದಿತ್ತು, ನಾನು ಹಿಂಗೆ ಬೆಳಿಬೇಕು, ಬೆಳೆದ್ರೆ ಇಲ್ಲ ಅಂದರೆ ಕೂಲಿ ಮಾಡಬೇಕು, ಎರಡೇ ಆಪ್ಷನ್. ಇಲ್ಲ ಕೂಲಿ ಮಾಡಬೇಕು, ಇಲ್ಲ ಬೆಳಿಬೇಕು. ಅರ್ಧಂಬರ್ಧ ಬೆಳೆದ್ರೂ ಕಷ್ಟ ನಮ್ಮಂಥವ್ರು ಮಿಡ್ಲ್ ಕ್ಲಾಸಲ್ಲಿ, ಅದನ್ನು ಫೇಸ್ ಮಾಡೋದು ಕಷ್ಟ ನಮ್ಮಲ್ಲಿ ಆ ಥರ. ಸೊ ನನಗೆ ಆಮೇಲೆ ಸ್ವಲ್ಪ ರಾಜಕಾರಣಿಗಳು ಪರಿಚಯ ಆಯಿತು. ಮಂಜುನಾಥ್ ಗೌಡ್ರು ಅಂಥೇಳಿ ನನಗೆ ಭಾರಿ ಪ್ರೇರಣೆ ಅವರು. ಸೊ ನಾನು ಚಿಕ್ಕವಳಿದ್ದವನಿಂದ ಅವ್ರು ನಮಗೆ ಶಕ್ತಿಯಾಗಿ ನಿಂತಂಥವ್ರು, ಗಾಡ್ ಫಾದರ್. ಸೊ ಇವತ್ತಿಗೂ ಆ ಒಂದು ನಂಬಿಕೆ ಇದ್ದಾರೆ, ಅದರಲ್ಲೇನೇ ಮಾತಿಲ್ಲ. ಸೊ ಅವ್ರು ಹೆಂಗೆ ಯಾವುದೇ ಆದ್ರೂ ಏನು ನಿರ್ಧಾರ ತಗೊಳ್ತಾರೆ, ಅವ್ರ ಜೊತೆ ನಾನು ತುಂಬ ಹತ್ತಿರದಲ್ಲಿರೋದ್ರಿಂದ ಅವ್ರು ಫೇಸ್ ಮಾಡುವಂಥದ್ದು ನಾನು ನೋಡಿದ್ದೀನಿ. ತುಂಬ ಫೇಸ್ ಮಾಡೋ ವಿಚಾರದಲ್ಲಿ ಅವರು ಏನು ಬಂದರೂ ಜಯಿಸ್ಕೊಳ್ಳೋವಂಥ ವ್ಯಕ್ತಿ ಅವರು. ಅವ್ರು ನೋಡಿದಾಗ ನಮಗೆ ನಾವೇನೂ ಅಲ್ಲ ಅವ್ರ ಮುಂದೆ. ಹಾಗಾಗಿ ಅವ್ರದ್ದೆಲ್ಲ ನೋಡಿದಾಗ ನಮಗೊಂದು ಪ್ರೇರಣೆ. ಅವರು ರಾಜಕಾರಣವಾಗಿ, ನಾನು ರಾಜಕಾರಣಿ ಅಲ್ಲ ನಾನು. ಸೊ ಅವ್ರ ಜೊತೆ ಇವತ್ತಿನವರೆಗೂ ನಾನು ಬೆಳ್ಕೊಂಡು ಬಂದಿದ್ದಂತ. ನಾನು 2016ರಲ್ಲಿ ಏನು ಇವತ್ತಿನವರೆಗೂ ಅವ್ರ ಜೊತೆಗಿದ್ದೀನಿ. ಅವ್ರನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ನಾನು ಅವ್ರ ಮುಂದೆ ಏನೂ ಅಲ್ಲ. ಅವ್ರು ಏನು ಬೇಕಾದ್ರೂ ಫೇಸ್ ಮಾಡುವಂಥದ್ದನ್ನು ಅವ್ರು ನೋಡಿ ಕಲ್ತಿದ್ದು ನಾನು. ಯಾವುದೇ ಕಷ್ಟ ಬಂದ್ರೂ ಫೇಸ್ ಮಾಡುವಂಥದ್ದು, ಯಾವುದೇ ಬಂದ್ರೂ ಕುಗ್ಗದೆ ನನಗೂ ಆಲ್ಮೋಸ್ಟ್ ಎಲ್ಲ ಕಷ್ಟಗಳನ್ನ ನೋಡಿದ್ದೀನಿ ನಾನು. ಈ ರಾಜಕಾರಣದಿಂದ ಪ್ರಾಬ್ಲಮ್ ಆಗಿದ್ದು, ನಮ್ಮ ಪರ್ಸ್ನಲಿ ಪ್ರಾಬ್ಲಮ್ ಕೊಟ್ಟಿರೋದು, ಎಲ್ಲ ಥರದ ಪ್ರಾಬ್ಲಮ್ ನಮ್ಗೆ ಆಯಿತು. ರೀಸೆಂಟು ಈಗಲೂ ಕೂಡ ನಡೀತಾನೆ ಇದೆ. ಹಾಗಾಗಿ ನಾವು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಪರಿಸ್ಥಿತಿಗಳನ್ನ ಇಲ್ಲಿವರೆಗೂ ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ. ಹಾಗಾಗಿ ನನಗೆ ಆ ಕಷ್ಟದ ಬಗ್ಗೆ ಏನು ಇದುವರೆಗೂ ಅದ್ರ ಅರಿವು ಆಗಿಲ್ಲ. ಅಂದರೆ ನಮ್ಗೆ ಕಷ್ಟ ಎಂಡಾಯಿತು ಅನ್ನೋದನ್ನು ನಾನು ಎಲ್ಲೂ ಯೋಚನೆ ಮಾಡಿಲ್ಲ. ಇದ್ದೇ ಇರುತ್ತೆ. ಒಂದು ಸದ ಉದ್ಯಮ ಮಾಡಬೇಕು, ನಾನೇನೋ ಒಂದು ಮಾಡಬೇಕು ಅನ್ನುವಂಥ ಛಲ ಹುಟ್ಟುತ್ತೆ ನೋಡಿ. ಆ ಸಂದರ್ಭದಲ್ಲಿ ಹೌದು ಏನಾದರೂ ಮಾಡಬೇಕು, ಬಟ್ ಅಷ್ಟು ಸುಲಭ ಸಾಧ್ಯ ಇಲ್ಲ. ಸವಾಲುಗಳು ಸಿಕ್ಕಾಪಟ್ಟೆ ಇರುತ್ತೆ. ಒಂದು ಫಿನಾನ್ಸ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಡಿಸ್ಟ್ರಿಬ್ಯೂಷನಲ್ಲಿ ಅದು ರೀಚ್ ಆಗೋದಿರ್ಬೋದು, ಡೀಲಿಂಗ್ ಸಿಗೋದಿರ್ಬೋದು. ಈ ಥರದ ಸವಾಲುಗಳನ್ನ ನೀವೇನು ಎದುರಿಸಿದ್ರಿ? ಸುಮಾರಷ್ಟು ಎದುರಿಸಿ. ನಮ್ಮ ಜೊತೆಗಿದ್ದವರು ನನ್ನ ಪ್ರಾಬ್ಲಮ್ ಮಾಡಿದ್ರು. ಜೊತೆಗಿದ್ದವರೇ ಹೋಗಿ ಬ್ಯಾಂಕಲ್ಲಿ ನಾನು ಆ್ಯಕ್ಚುಲಿ PMEGP ಅಂತೇಳಿ ಒಂದು ಸ್ಕೀಮಲ್ಲಿ ಲೋನ್ ಮಾಡಿದೆ. ಲೋನ್ 15 ಲಕ್ಷ ಲೋನ್ ಮಾಡಿದೆ. ಆ ಟೈಮ್ನಲ್ಲಿ ನನ್ನ ಜೊತೆಗಿದ್ದವರೇ ಹೋಗಿ ನೀವು ಲೋನ್ ಕೊಡಬೇಡಿ ಅಂತ ಹೇಳಿದ್ದಿರ್ಬೋದು. ಆ ಥರದವ್ರು ಎಲ್ಲ ನೀವು ನಡೆಯುತ್ತೆ. ಬಟ್ ಫೇಸ್ ಮಾಡೋದು ನಾನು ಫೇಸ್ ಮಾಡಿದೆ. ಅದರಲ್ಲಿ ಆ ಸಂದರ್ಭದಲ್ಲಿ ತುಂಬ ತೊಂದರೆಗಳನ್ನು ಕೊಟ್ಟರು. ಬಟ್ ಎಲ್ಲವನ್ನು ಈಗ ನೆನಪು ಮಾಡ್ಕೊಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ಅದ್ರ ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನಾನು. ಅದನ್ನು ಅವ್ರ ಬಗ್ಗೆ ದ್ವೇಷನೂ ಇಟ್ಕೊಳ್ಳಲಿಲ್ಲ, ಅದು ನಾನು ದ್ವೇಷನೂ ಮಾಡಲ್ಲ. ಬಟ್ ಅದು ಆ ಟೈಮ್ ನಾವು ಗಟ್ಟಿ ಆಗಬೇಕು ಅಂದ್ರೆ ಅದನ್ನೆಲ್ಲ ಫೇಸ್ ಮಾಡಬೇಕು. ಹಾಗೆ ನನಗೆ ಯಾವತ್ತೂ ಕೂಡ ಅದು ಕಷ್ಟ ಅಂತ ಅನಿಸಿಲ್ಲ. ಇನ್ನೂ ಫೇಸ್ ಮಾಡ್ತಾನೆ ಇದ್ದೀವಿ. ಆ ಥರದ್ದು ಈಗಲೂ ನಡೀತಾನೆ ಇದೆ. ಹಾಗಾಗಿ ಆ ಥರ ಸಂದರ್ಭದಲ್ಲಿ ತುಂಬ ಜನ ಅವರು ಇವರು ಅಂತ ನಮ್ಮ ಜೊತೆಗಿದ್ದವರು, ನಮ್ಮ ರಿಲೇಷನ್ನು, ನನಗೆ ಯಾರು ಸಹಾಯ ಮಾಡಬೇಕೋ ಅವರೇ ಕೂಡ ಮೋಸ ಮಾಡಿದಂಥದ್ದು ಆ ಥರದ್ದೆಲ್ಲ ಇದೆ. ತಗೊಳ್ಳೇಬೇಕಾಗತ್ತೆ ಲೈಫ್ ಅಂತ ಎದುರಿಸಿದ್ರಿ. ಅದು ಈಗಲೂ ಎದುರಿಸ್ತಾನೆ ಇದೀವಿ. ಫಿನಾನ್ಷಿಯಲಿ ಏನಾದರೂ ವ್ಯತ್ಯಾಸಗಳಾದಾಗ ನಿಮಗೆ ಜೊತೆಯಾಗಿ ನಿಂತವರು, ಅಥವಾ ಲೋನ್ ಮೇಲೆ ಬಿಸ್ನೆಸ್ ಕಟ್ಟಿದ್ನಲ್ಲ, ಆ ಥರದ್ದು ಯಾರು ಜೊತೆಯಾಗಿ ನಿಂತಿದ್ದಿಲ್ಲ ಇಲ್ಲ. ಈಗ ಮೆಡಿಕಲ್ ಇಂಡಸ್ಟ್ರಿ ಅನ್ಬೇಕಾದ್ರೆ ಅದಕ್ಕೆ ನೀವು ರಾ ಮೆಟೀರಿಯಲ್ ಸಪ್ಲೈ ಮಾಡೋದು ವಾಟ್ ಎವರ್ ಇರಬೇಕಾದ್ರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಅದು ದೊಡ್ಡ ಜವಾಬ್ದಾರಿ. ಜನಸಾಮಾನ್ಯರ ಆರೋಗ್ಯ ಸೇವೆ ಅದು.
ಸೊ ಇದೆಷ್ಟು ದೊಡ್ಡ ಜವಾಬ್ದಾರಿ, ಇದನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಿ ನೀವು? ಇಲ್ಲ, ನಾನು ನಿಭಾಯಿಸೋದ್ರಲ್ಲಿ ನಾನು ಯಾವತ್ತೂ ಕೂಡ ಡೆಡಿಕೇಶನ್ ಇದೆ ನನಗೆ. ನಾನು ಯಾವುದೇ ಸಂದರ್ಭ ನಾನು ಎಷ್ಟೇ ಎಂಜಾಯ್ ಮಾಡ್ಬೋದು ಅಥವಾ ಹೊರಗಡೆ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಜವಾಬ್ದಾರಿ ಅಂತ ಬಂದಾಗ ನಾನು ಎಲ್ಲೂ ಕೂಡ ಹಿಂಸರಿಯುವಂಥದ್ದಿಲ್ಲ. ರಾತ್ರಿ ಆಗಲಿ ನಾನೇ ನನ್ನ ಕೆಲಸ ಮಾಡೋದಕ್ಕೆ ನಾನು ಈಗಲೂ ಕೂಡ ನನ್ನ ಮೂಟೆ ಹೊರೋದಕ್ಕಾಗಲಿ ಅಥವಾ ನನ್ನ ಕೆಲಸ ನಾನು ಮಾಡೋದಕ್ಕಾಗಲಿ ಯಾವತ್ತೂ ಹಿಂಸರಿಯಲ್ಲ. ಯಾಕಂದರೆ ಅದು ನನ್ನ ಜವಾಬ್ದಾರಿ ಕೂಡ, ಅದು ನನ್ನ ಕೆಲಸ. ನನಗೇನು ಅದರ ಸಂಕೋಚ. ನಾನು ಎಷ್ಟೋ ಟೈಮಲ್ಲಿ ಈಗಲೂ ಕೂಡ ರಾ ಮೆಟೀರಿಯಲ್ ಬಂದಾಗ ಅದನ್ನ ನೋಡೋದಾಗಿರ್ಬೋದು, ಅದರ ಕೆಲಸ ಮಾಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಇನ್ವಾಲ್ವ್ ಆಗುವಂಥದ್ದು, ನಾನು ಆ ವಿಷಯದಲ್ಲಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ನಾನು ಇವತ್ತಿನವರೆಗೂ ನನ್ನ ಎಷ್ಟೋ ಜನ ಡೀಲರ್ಸ್ಗಳು ಬಿಟ್ಟು ಹೋದ್ರೆ ವಾಪಸ್ ಬಂದಿದ್ದಾರೆ ಅಂದರೆ ನಾನು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಎಷ್ಟೋ ಜನ ನನ್ನ ಹತ್ರ ರೇಟ್ ಜಾಸ್ತಿ ಅಂತ ಬಿಟ್ಟು ಹೋಗೋರು ಇರ್ಬೋದು, ಅಥವಾ ಇಲ್ಲ ಬೇಡ, ಅಥವಾ ನಿನ್ನೊಬ್ರು ಯಾರೋ ನಮ್ಮವರೇ ಹೋಗಿ ಅಲ್ಲಿ ನಾನು ನಿಮಗೆ ಕಡಿಮೆಗೆ ಸಪ್ಲೈ ಮಾಡ್ತೀನಿ ನೀವು ತಗೊಳ್ಳಿ ಅಂತೇಳಿ ಅವರೊಂದು 6 ತಿಂಗಳು ಮಾಡೇ ಮಾಡ್ತಾರೆ. ಸೊ 6 ತಿಂಗಳ ನಂತರ ನನ್ನ ಬುಡಕ್ಕೆ ಬರ್ತಾರೆ ಅವರು. ಹಾಗಾಗಿ ನಾನು ಆ ಥರ ನಾನು ಯಾವತ್ತೂ ಕೂಡ ಬಿಸ್ನೆಸ್ಸಲ್ಲಿ ಹಿಂದೆ ಬಿದ್ದಿಲ್ಲ ಆ ವಿಷಯದಲ್ಲಿ. ಯಾಕಂದ್ರೆ ನಾನು ಎಲ್ಲೂ ಕೂಡ ಇವತ್ತಿನ ಕಾಂಪ್ರಮೈಸ್ ಆಗಿಲ್ಲ ಲೈಫಲ್ಲಿ. ಹಾಗಾಗಿ ನನಗೆ ಬಿಸ್ನೆಸ್ಸಲ್ಲಿ ನಂಗೆ ತುಂಬ ಗ್ರಿಪ್ ಇದೆ, ಚೆನ್ನಾಗಿದೆ. ಅಂದ್ರೆ ಗುಣಮಟ್ಟ ಎಲ್ಲಿರುತ್ತೆ ಅಲ್ಲಿಗೆ ಬಂದೇ ಬರ್ತಾರೆ. ನೀವು ಅದು ಕಾಯ್ಬೇಕಷ್ಟೇ. ನೀವು ಅದು ಟೈಮು, ನೀವು ಕಾಯಲ್ಲಿ ಎಲ್ಲಿವರೆಗೂ ನಿಮ್ಮ ಗುಣಮಟ್ಟ ನೀವು ಇಟ್ಕೊಂಡು ಇರ್ತೀರೋ ನಿಮ್ಗೆ ಜನ ಬಂದೇ ಬರ್ತಾರೆ. ನಿಮ್ಗೆ ಗುಣಮಟ್ಟ ಇಲ್ಲ ಅಂದರೆ ನೀವು ಟೆನ್ಷನ್ ಆಗಬೇಕು. ಅಲ್ಲಿವರೆಗೂ ನಾನು ಯಾವತ್ತೂ ಕೂಡ ನಾನು ರಿಸಲ್ಟಲ್ಲಿ ಎಲ್ಲೂ ಫೇಲ್ ಆಗದೆ ಇರೋದ್ರಿಂದ ನನಗೆ ಆ ಥರದ್ದು ಬಿಸ್ನೆಸ್ಸಲ್ಲಿ ಅಯ್ಯೋ ನಾನು ಹುಡ್ಕೊಂಡು ಹೋಗ್ಬೇಕು ಅನ್ನೋ ಬಿಸ್ನೆಸ್ ನಾನು ತುಂಬ. ಏನೇನು ಸಪ್ಲೈಸ್ ಆಗುತ್ತೆ, ಏನೇನು ಕಲೆಕ್ಟ್ ಮಾಡ್ತೀರಿ, ಯಾವ ಥರ ಎಲ್ಲ ಇಂಡಸ್ಟ್ರಿ ನಡೀತಾ ಇದೆ? ಎಲ್ಲ ರಾ ಮೆಟೀರಿಯಲ್ಗಳನ್ನ ಕಲೆಕ್ಟ್ ಮಾಡ್ತೀನಿ. ಎಲ್ಲ ಇಲ್ಲಿ ಅಂತಲ್ಲ, ಔಟ್ ಆಫ್ ಸ್ಟೇಟ್ ಜಾಸ್ತಿ ನಾನು ಕರ್ನಾಟಕದಲ್ಲಿ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ ಔಟ್ ಆಫ್ ಸ್ಟೇಟಲ್ಲೇ ಬರುತ್ತೆ. ಏನೇನು ಮಟೀರಿಯಲ್ಸ್? ರಾ ಮೆಟೀರಿಯಲ್ ನಿಮ್ಮದು ಬಾರ್ಕ್ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಅಥವಾ ನಮ್ಗೆ ಆಯುರ್ವೇದಕ್ಕೆ ಏನೇನು ಬೇಕು ಎಲ್ಲ ರಾ ಮೆಟೀರಿಯಲ್ಗಳನ್ನು ಕಲೆಕ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಶುಗರ್ದು ಇರ್ಬೋದು, ಅಸಿಡಿಟಿ ಇರ್ಬೋದು, ಆ ಥರದ ಕ್ಯಾನ್ಸರಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಆ ಥರದ ಎಲ್ಲ ಮೆಟೀರಿಯಲ್ ನಮ್ಮ ಹೊರಗಡೆಯಿಂದನೇ ಬರುತ್ತೆ. ನಾವು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾವುದನ್ನು ಕಲೆಕ್ಟ್ ಮಾಡಲ್ಲ. ಯಾಕಂದ್ರೆ ನನ್ನ ಮೇಲೆ ಸುಮಾರು ಕೇಸ್ ಆಯಿತು ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿದಾಗ. ಆಮೇಲೆ ಬಿಟ್ಟು ಔಟ್ ಆಫ್ ಸ್ಟೇಟನ್ನು. ಯಾಕೆ ಈ ಥರದ ಕೇಸ್ಗಳನ್ನು ಎದುರಿಸಬೇಕಾಯ್ತು? ನಮ್ಮಲ್ಲಿ ಪರ್ಮಿಷನ್ ಇಲ್ಲ ಮೇಡಮ್. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಆಯುರ್ವೇದ ಮೆಡಿಸಿನ್ನಿಗೆ ರಾ ಮೆಟೀರಿಯಲ್ ತೆಗೆಯೋದಕ್ಕೆ ಪರ್ಮಿಷನ್ ಇಲ್ಲ. ಆ ಥರದಲ್ಲಿ ನಂಗೆ ಒಂದು 2-3 ಕೇಸ್ ಆಯಿತು. ಆ ನಂತರ ನಾನು ಕರ್ನಾಟಕದಲ್ಲಿ ಬಿಟ್ಟು ಔಟ್ ಆಫ್ ಸ್ಟೇಟಲ್ಲಿ ಸಪ್ಲೈ ತೊಗೊಳ್ತಾ ಇದ್ದೀನಿ. ಸೊ ಹೆಂಗ್ ನಡೀತಾ ಇದೆ ಬಿಸ್ನೆಸ್? ಅಂದ್ರೆ ಈಗ ನಂದು ದೊಡ್ಡ ಟೀಮ್ ಅಂತ ಇರುತ್ತೆ. ನಂದು ಈಗ ದೊಡ್ಡ ಮಟ್ಟದ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಲಿಮಿಟೆಡ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ನಡೀತಾ ಇದೆ. ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಈಗ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಈಗಿರುವಂತ ಸಿಬ್ಬಂದಿ ಎಲ್ಲ ಇದ್ದಾರೆ ಆಲ್ಮೋಸ್ಟ್. ಅವರು ಎಷ್ಟು ಜನ ಇದ್ದಾರೆ? ಎಷ್ಟು ಜನಕ್ಕೆ ನೀವು ಉದ್ಯೋಗದಾತರ? 10 ರಿಂದ 15 ಜನ ನಾನು ಇದರಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಚೈನ್ ಲಿಂಕಲ್ಲಿ ಜಾಸ್ತಿ ಜನ ಇದ್ದಾರೆ. ರಾ ಮೆಟೀರಿಯಲ್ ಸಪ್ಲೈ ಮಾಡೋರು ಆ ಇದ್ರಲ್ಲಿ ಬಂದ್ಬಿಟ್ರೆ 100 ಜನ ಇದ್ದಾರೆ. ಬಟ್ ನನ್ನಲ್ಲಿ ಪರ್ಸನಲಿ ನಾನು ಇಟ್ಕೊಂಡು ಇರೋದು 15 ರಿಂದ 20 ಜನ ಇರ್ಬೋದು ಪರ್ಸನಲಿ. ಬಟ್ ರಾ ಮೆಟೀರಿಯಲ್ ಸಪ್ಲೈ ಮಾಡೋರು ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡೋರು ಇದ್ದಾರೆ. ಆ ಥರದ್ದು ಅದು ಚೈನ್ ಲಿಂಕ್ ಬೇರೆ ಇರುತ್ತೆ ನಮ್ಮದು. ಬಟ್ ಡೈರೆಕ್ಟ್ಲಿ ನಾವು ಕೊಟ್ಟಿರೋರು ಬೇರೆ ಇರುತ್ತೆ. ಇದ್ರ ಜೊತೆಗೆ ನೀವು ಸಾಮಾಜಿಕ ಸೇವೆಯಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಮೊದಲು ನಾನು ತುಂಬ ತೊಡಗಿಸ್ತಾ ಇದ್ದೆ. ಈಗ ಏನಾಗಿದೆ, ನಂದು ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಸೊ ನಾನು ಸ್ಕೂಲ್ ಮಕ್ಕಳಿಗೆ ಆಗಿರ್ಬೋದು, ಅಥವಾ ದೇವಸ್ಥಾನಗಳಿಗಾಗಿರ್ಬೋದು, ಅಥವಾ ಸಾರ್ವಜನಿಕವಾಗಿ ಯಾವ್ದಾದ್ರು ಕಾರ್ಯಗಳಿಗಿರ್ಬೋದು, ತುಂಬ ನಾನು ಮೊದಲು ಮಾಡ್ತಾ ಇದ್ದೆ. ಬಟ್ ಈ ನಡುವೆ ಏನಾಗಿದೆ, ನಾನು ಸ್ವಲ್ಪ ಬೆಂಗಳೂರಿನಲ್ಲೇ ನಾನು ಜಾಸ್ತಿ ಇನ್ವಾಲ್ವ್ ಆಗಿರೋದು. ಈಗಲೂ ಮಾಡ್ತಾ ಇದ್ದೀನಿ, ಮಾಡ್ತಾ ಇಲ್ಲ ಅಂತಲ್ಲ. ಸ್ವಲ್ಪ ನಾನು ಊರಲ್ಲಿ ಮೊದಲು ವಾರದಲ್ಲಿ 4-5 ದಿನ ಇರ್ತಿದ್ದೆ. ಈಗ ಜಾಸ್ತಿ 4-5 ದಿನ ಬೆಂಗಳೂರಲ್ಲಿದ್ದೀನಿ. ಹಾಗಾಗಿ ಸ್ವಲ್ಪ ಈಗ ನಾನು ಇವರಲ್ಲಿ ಇನ್ವಾಲ್ವ್ ಆಗ್ತಿಲ್ಲ. ಬಟ್ ಯಾರೇ ಬಂದ್ರೂ ಕೂಡ ನಾನು ಇಲ್ಲ ಅಂತ ಹೇಳುವಂಥದ್ದು ಏನಿಲ್ಲ. ಆಲ್ಮೋಸ್ಟ್ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟೊಂದು 100% ಮಾಡ್ತೀನಿ. ಯಾರಾದ್ರೂ ಬಂದು ನಿಮ್ಮ ಹತ್ರ ಸಹಾಯ ಕೇಳಿದ್ರೆ ಖಂಡಿತವಾಗಿ ಮಾಡ್ತೀವಿ. ಅದು ಆ ಥರದ ಮೊದಲಿಂದನೂ ಇದೆ. ಈಗ ಕೆಲವೊಂದು ಸ್ಕೂಲ್ಗಳಿಗಾಗಿರ್ಬೋದು, ಕೆಲವೊಂದು ಪೇರೆಂಟ್ಸ್ಗಳಿಗೆ ಯಾವ್ದಾದ್ರು ಫೀಸ್ ಪ್ರಾಬ್ಲಮ್ ಆಗಿದ್ದಾಗ ನಮ್ಮ ಕೈಲಿ ಸಣ್ಣ ಪುಟ್ಟ ಯಾವುದೇ ಇದ್ರೂ ಮಾಡ್ತೀವಿ. ಈಗ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗ್ತದೆ, ಇಂಥ ಸಂದರ್ಭದಲ್ಲ ಎಲ್ಲ ಮಾಡ್ತೀವಿ. 100% ಮಾಡಿದ್ದೀವಿ. ಜಾತ್ರಾ ಮಹೋತ್ಸವಗಳು, ದೇವಸ್ಥಾನಗಳು ಆಲ್ಮೋಸ್ಟ್ ದೇವಸ್ಥಾನ ಕಟ್ಟೋರು ಬರ್ತಾರೆ, ಬಿಲ್ಡಿಂಗ್ ಕಟ್ಟೋರು ಬರ್ತಾರೆ. ಆ ಥರ ಒಂದಿಷ್ಟು ಜನ ನಮ್ಮ ಹತ್ರ ಬರ್ತಾರೆ. ಅವ್ರಿಗಿಲ್ಲ ಅಂತ ಹೇಳೋದಕ್ಕೂ ಆಗಲ್ಲ. ಅವ್ರು ಎದುರುಗಡೆ ಬಂದಾಗ ನಾವು ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಟ್ ಇದು ನಾವು ಕೈ ಸಿಕ್ತಾಗಂತೂ ಆ ಥರದ ಕೆಲಸಗಳನ್ನ ಮಾಡೇ ಮಾಡ್ತೀನಿ. ಮುಂದಿನ ಗುರಿ ಇದನ್ನ ಇಟ್ಕೊಂಡಿದ್ದೀನಿ, ಇದನ್ನ ರೀಚ್ ಆಗಬೇಕು, ಈ ಥರದ್ದು ಏನಾದ್ರು? ನನಗೆ ದೊಡ್ಡ ಮಟ್ಟದ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದಿದೆ. ಅದು ಆಲ್ರೆಡಿ ಪ್ರೋಸೆಸ್ಸಲ್ಲಿದೆ. ಎಲ್ಲಿ ಮಾಡ್ಬೇಕಂತ? ಬೆಂಗಳೂರಿನಲ್ಲೇ ಆಲ್ರೆಡಿ ಎಲ್ಲ ಸೆಲೆಕ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಪ್ರೋಸೆಸ್ ಎಲ್ಲ ಇದೆ. ಜಾಗ ಎಲ್ಲ ಫೈನಲ್ ಆಗಿದೆ. ಅಂದಾಜು ಈ ಹೊಸ ಪ್ರಾಜೆಕ್ಟ್ ಎಷ್ಟು ಸಿಬ್ಬಂದಿ ಇರ್ತಾರೆ, ಯಾವ ತರ ಮ್ಯಾನೇಜ್ ಮಾಡ್ಬೇಕು? ಇದು ನನ್ನ ಆಕ್ಚುಲಿ ದೊಡ್ಡ ಕಂಪ್ನಿ, ಆಲ್ ಓವರ್ ಇಂಡಿಯಾಕ್ಕೆ ರೀಚ್ ಆಗುವಂಥದ್ದು. ಈಗ ದೊಡ್ಡ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಹೆಚ್ಚು ಕಮ್ಮಿ 1,500 ರಿಂದ 2,000 ಜನ ಡೈರೆಕ್ಟ್ ಎಂಪ್ಲಾಯ್ ಇರ್ತಾರೆ. ಬೆಳವಣಿಗೆಯನ್ನು ನೋಡಿ ಏನಾದರೂ ಮಾತಾಡಿದೆಯಾ? ಅಲ್ಲ ನೋಡಿ, ನೀವು ಯಾವತ್ತೂ ಅಷ್ಟೇ ಮೈನಸ್ ಇದ್ದಾಗ ಮಾತಾಡೋರು ಪ್ಲಸ್ ಆದಾಗ ನಿಮ್ಮ ಜೊತೆ ಭಾರಿ ಚೆನ್ನಾಗಿರ್ತಾರೆ. ಅವ್ರಿಗೇನಂದರೆ
ಎಷ್ಟೋ ನಾನೇ ಹೇಳ್ತೀನಿ, ನಾನು ಯಾರನ್ನೂ ದ್ವೇಷ ಮಾಡುವಂಥ ಕ್ಯಾರೆಕ್ಟರ್ ಅಲ್ಲ ನಾನು. ಹ್ಮ್. ನನಗೆ ಯಾರು ಹಿಂದ್ಗಡೆ ಮಾತಾಡ್ತಾರೋ ಮುಂದೆ ನನ್ನ ಹಿಂದ್ಗಡೆ ಮಾತಾಡ್ದವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ಹ್ಮ್. ಅವ್ರು ಈಗಲೂ ಮಾತಾಡ್ತಿರ್ತಾರೆ ನಮ್ಮ ಬಗ್ಗೆ. ಕೆಟ್ಟದಾಗಿ ಮಾತಾಡೋರೇ ಜಾಸ್ತಿ, ಒಳ್ಳೇದನ್ನು ನೀವು ಯಾರೂ ಕೂಡ ಒಪ್ಕೊಳೋದಿಲ್ಲ. ಹ್ಮ್. ನೀವು ಕೆಟ್ಟದಾಗಿ ಮಾತಾಡಿದ್ನೂ ಅಷ್ಟೇ ಪಾಸಿಟಿವ್ ಆಗಿ ತೊಗೊಳ್ತೀನಿ ನಾನು. ಹ್ಮ್. ಒಳ್ಳೇದು ಮಾಡ್ತಿರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಹ್ಮ್. ಕೆಟ್ಟದನ್ನು ನಾವು ಯಾವತ್ತೂ ವಿರೋಧಿಗಳ ಜೊತೆಗೆ ಬೆಳೆದ್ರೇ ಬೆಳವಣಿಗೆ. ಹ್ಮ್. ನೀವು ನಾನು ಡೈರೆಕ್ಟಾಗಿ ಬೆಳಿತೀನಿ, ಯಾರೂ ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಾನು ಸ್ಟ್ರಾಂಗ್ ಆಗಲ್ಲ. ನನಗೆ ಕೆಲವು ತೊಂದರೆ ಆಗಿರೋದ್ರಿಂದ ನಾನು ಲೀಗಲಿ ಸ್ಟ್ರಾಂಗ್ ಆದೆ. ಹ್ಮ್. 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 ಬಟ್ ಕೆಲವು ತೊಂದರೆ ಆಗದೆ ಹೋಗಿದ್ರೆ ಹ್ಮ್. ನಾನು ಸ್ವಲ್ಪ ನೆಗ್ಲೆಕ್ಟ್ ಆಗಿ ಯಾವತ್ತೋ ಒಂದಿನ ಅನುಭವಿಸ್ತಿದ್ನೇನು. ಈ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಜನಸಾಮಾನ್ಯರಿಗೂ ಸ್ವಲ್ಪ ಕಾಳಜಿ ಹೆಚ್ಚಾಗಿದೆ ಅಂತ ಅನಿಸ್ತಾ ಇಲ್ವಾ? ಈಗ ನೋಡಿ, ಮುಂಚೆ ಎಲ್ಲ ಯೋಗ ಅಂದ್ರೆ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಪ್ರಾಣಾಯಾಮ ಅಂದ್ರೆ ಅಷ್ಟಿಲ್ಲ, ಎಕ್ಸಸೈಸ್ ಅಂದ್ರೆ ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಜನ ಕೂಡ ಅದಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ನಮ್ಮ ಆರೋಗ್ಯ ನಮಗೆ ಮುಖ್ಯ ಅನ್ನುವಂಥ ಭಾವನೆಗಳು ಬರ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಏನಾಗಿದೆ ಮೇಡಮ್, ಇವಾಗ ನೀವು ಜನರು ಹೆಂಗೆ ತೊಗೊಳ್ತಾರೆ ಯಾವ್ದಾದ್ರು ಒಂದು ವಿಷಯಗಳನ್ನು ಅಂದರೆ, ನೀವು ಟಿ ವಿಯಲ್ಲಿ ನೋಡಿದಾಗ ಮಾತ್ರ ಜನ ಅದ್ರ ಬಗ್ಗೆ ಹಿಂಗಾಗಿರ್ಬೋದು. ಈಗ ನೋಡಿ, ನೀವು ಹಾಸನದ ಎಲ್ಲೋ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತಕ್ಕಂಥ. ಈಗ ನೀವು ನೋಡಿ ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗಿ, ಈಗ ಆಲ್ಮೋಸ್ಟ್ ಜನ ಈಗ ಸ್ವಲ್ಪ ಹಾರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡವ್ರೆ. ಅದನ್ನ ಹೋಗಿ ಚೆಕ್ ಮಾಡಿಸೋದಿರ್ಬೋದು, ಅಥವಾ ಅದನ್ನ ಅಂದರೆ ಮೊದಲಿಂದ ಅದನ್ನ ಕಂಟಿನ್ಯೂಟಿ ಮಾಡಿಲ್ಲ ಅವ್ರು. ಯಾವ್ದಾದ್ರು ಒಂದು ಟಿ ವಿಲೋ ಅಥವಾ ನ್ಯೂಸ್ ಸೆನ್ಸ್ ಜಾಸ್ತಿ ಆದಾಗ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ಬಟ್ ಮೊದಲಿಂದನೇ ಅದ್ರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ತೋರಿಸಿದ್ರೆ ಅಲ್ಲಿವರೆಗೂ ಹೋಗುವಂಥ ಹಂತ ಆಗಲ್ಲ ಅಂತ. ಬಟ್ ಇವತ್ತು ನಾವು ಎಲ್ಲರೂ ಕೂಡ ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ಯೋಗ ಮಾಡಿದವರು ಕೂಡ ನನ್ನ ಫ್ರೆಂಡ್ ತಂದೆ ಮನೆ ತೀರೋದು. ರಾತ್ರಿ ಮಲಗಿದ್ರು ಬೆಳಿಗ್ಗೆ ಇಲ್ಲ ಅವರು. ಆ್ಯಕ್ಚುಲಿ ನಾನು ಅವ್ರನ್ನ ನೋಡಿದ್ರೆ ನಮ್ಮೆಲ್ಲರಿಗಿಂತ ಸ್ಟ್ರಾಂಗ್ ಇದ್ದಂಥವ್ರು. ಈಗ ನಾವೇ ಅವ್ರ ಎದುರುಗಡೆ ಮಾತಾಡಬೇಕಾದ್ರೆ ಅಷ್ಟು ಗಡ್ಸು, ಅಷ್ಟು ಮಾತು, ಅಷ್ಟು ಆರೋಗ್ಯವಾಗಿದ್ದಂಥವ್ರು ರಾತ್ರಿ ಮಲಗಿ ಬೆಳಿಗ್ಗೆ ಒಳಗಿಲ್ಲ. ಆದರೆ ಅದಕ್ಕೆ ಏನು ಕಾರಣ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಅದು ಹಾರ್ಟ್ ಅಟ್ಯಾಕೋ ಅಥವಾ ಇನ್ನೊಂದು ಮತ್ತೊಂದು ಸ್ಟ್ರೋಕೋ ಅಥವಾ ಏನು ಅಂತ. ಅಂದರೆ ನೀವು ಕಾಯಿಲೆಗಳನ್ನು ಕಂಡುಹಿಡಿಯೋದು ಕಷ್ಟಕ್ಕಿದೆ. ಅದು ಇಂಥದಕ್ಕೆ ಹೋದ್ರು ಅಂತ ಹೆಂಗೆ ನೀವು ಹೇಳೋದಕ್ಕಾಗತ್ತೆ. ಬಟ್ ಅವ್ರಿಗೆ ಆರೋಗ್ಯವಾಗಿದ್ದಂಥವ್ರು, ನಮ್ಮ ಥರ ಫುಡ್ಡು ಗಿಡ್ಡು ಎಲ್ಲ ಮನೆಯಲ್ಲೇ ಊಟ ಮಾಡಿ ಆರೋಗ್ಯವನ್ನು ತುಂಬ ಕಾಪಾಡ್ಕೊಂಡಂಥವ್ರು ಅಂಥವ್ರಿಗೂ ಆಗುತ್ತೆ. ಆದರೆ ಕಾರಣಗಳು ಗೊತ್ತಾಗ್ತಾ ಇಲ್ಲ. ಆದರೆ ಇನ್ನು ಪರಿಸ್ಥಿತಿ ಅಥವಾ ವಾತಾವರಣ ಆ ಥರನೂ ಆಗಿರ್ಬೋದು. ಓಕೆ, ಈಗ ಮೆಡಿಸಿನ್ ಇಂಡಸ್ಟ್ರಿ ಅಂದರೆ ನಾನು ಯಾಕೆ ಈ ಪ್ರಶ್ನೆಗಳನ್ನು ಕೇಳಿದೆ ಅಂದರೆ, ಅದೊಂದು ಬಹುದೊಡ್ಡ ಜವಾಬ್ದಾರಿ. ಇಲ್ಲಿ ಗುಣಮಟ್ಟವನ್ನು ಕಾಯ್ಕೊಂಡ್ರೂ ಕೂಡ ಕೆಲವೊಮ್ಮೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಥವಾ ಗುಣಮಟ್ಟ ಕೊಡ್ತಿರೋದಕ್ಕೂ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ಬೋದು, ಪ್ಲಸ್ಸು ಮೈನಸ್ ಟಾಕ್ ಮಾಡ್ಬೋದು, ಅಥವಾ ನಿಮ್ಮ ಹಿಂದೆಯೇ ಕೆಲವೊಮ್ಮೆ ಹಿಡನ್ ಸೀಕ್ರೆಟ್ಸ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು, ಮೈನಸ್ಗಳನ್ನು ಹುಡುಕುವಂಥ ಪ್ರಯತ್ನಗಳಾಗ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಇಲ್ಲ, ಅದು ನೀವು ಎಲ್ಲ ನನ್ನ ಇಂಡಸ್ಟ್ರಿ ಅಂತಿಲ್ಲ ಮೇಡಮ್. ಎಲ್ಲ ಕಡೆ ನೀವು ಯಾವ್ದನ್ನೇ ಮಾಡಿ, ನೀವು ಒಂದು ಅಂಗಡಿ ಮಾಡಿದ್ರು ಕೂಡ ಅಲ್ಲಿ ಏನೋ ನೊಣ ಸಿಕ್ತು ಅನ್ನೋರು, ಹೋಟ್ಲು ಮಾಡಿದ್ರು ಕೂಡ ಅಲ್ಲಿ ಜಿರಳೆ ಸಿಕ್ತು ಅನ್ನೋರು, ಈ ಥರ ಇದ್ದೇ ಇರ್ತಾರೆ. ನೀವು ಅಲ್ಲಿ ನನ್ನ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿ ಅಂತಲ್ಲ, ಆ ಥರದನ್ನ ಫೇಸ್ ಮಾಡಿದಾಗ ಮಾತ್ರ ನಾನು ಅದಕ್ಕೊಂದು ವ್ಯಾಲ್ಯೂ ಕ್ವಾಲಿಟಿ ಕೊಡ್ಬೋದು. ಜೊತೆಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಈಗ ನಿಮ್ಗೆ ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂದ್ರೆ ನೀವು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಮುಂದಿನ ದಿನಗಳಲ್ಲಿ ಈಗ ನೋಡಿ, ಇಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಕಂಡಿದ್ದೀರಿ ಅಂದರೆ ಕುಟುಂಬದ ಸಹಕಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಪ್ಲಸ್ ಇದ್ದನ್ನು ನೋಡಿದ್ದಾರೆ, ಮೈನಸ್ ಇದ್ದನ್ನು ನೋಡಿದ್ದಾರೆ ಅಂದರೆ ನೀವು ಯಾವ ರೀತಿ ನಿಮ್ಮ ಕುಟುಂಬದ ಸಹಕಾರ? ಇಲ್ಲ, ನಮ್ಮಲ್ಲಿ ಎಲ್ಲ ಆ ಥರದ್ದು ಏನೂ ಇಲ್ಲ. ನಮ್ಮಮ್ಮ ತುಂಬಾ ಪಾಸಿಟಿವ್. ಅದರ ಆ ಥರದ್ದೆಲ್ಲ ಏನು ಈ ಥರ ಪ್ಲಸ್ ಮೈನಸ್ ಆದಾಗ ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಲ್ಲೆಲ್ಲ ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ. ಗಟ್ಟಿಗಿತ್ತಿ. ಹೌದು, ಆ ಥರದ್ದೆಲ್ಲ ಅವರಿಗೂ ತುಂಬಾ ಎಲ್ಲ ಬಂದು ಏನೋ ಹೇಳ್ತಾರೆ, ಏನೋ ಮಾತಾಡ್ತಾರೆ, ಅವರು ಬೇಜಾರು ಮಾಡ್ಕೊಳ್ತಾರೆ ಕೆಲವು ಟೈಮ್. ನಾನು ಹೇಳ್ತೀನಿ, ಎಲ್ಲೋನು ಬೇಜಾರು ಮಾಡ್ಕೊಳೋದ್ರಿಂದ ಏನು ಉತ್ತರ ಅಲ್ಲ. ಆಯ್ತು, ಹೌದಾ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದ್ಬಿಡೋದು ಉತ್ತರ ಅಷ್ಟೇ. ನಮ್ಮಮ್ಮ ಎಲ್ಲ ರೀಸೆಂಟಾಗಿ ಏನೇನೋ ಸರ್ಚ್ ಆಯಿತು, ಅವಾಗಲೂ ಕೂಡ ತುಂಬ ಚೆನ್ನಾಗಿ ಎದುರಿಸಿದ್ರು ನಮ್ಮ ಮನೆಯಲ್ಲಿ. ಹೌದು ಹೌದು, ಕುಟುಂಬದವ್ರು ತುಂಬ ಚೆನ್ನಾಗಿ ಎದುರಿಸಿದ್ರು. ಬಟ್ ಆ ಥರದ್ದೆಲ್ಲ ಆಗೇ ನಮ್ಮ ಅಮ್ಮಗೂ ಹಿಂಸೆ ಆಗಿದೆ, ನಮ್ಮಲ್ಲಿ ಎಲ್ಲರಿಗೂ ಹಿಂಸೆ ಆಗಿದೆ. ಅದು ನೀವೇನು ಮಾಡೋದಕ್ಕೆ ಬರಲ್ಲ. ಅದು ಬೆದರಿಸ್ಬೇಕಷ್ಟೇ. ಬೆದರಿಸ್ಬೇಕಷ್ಟೇ. ಅದು ಎದುರಿಸ್ತಾರೆ. ಅದು ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಯುವ ಸಮೂಹ ಅಂದಾಗ ಇವತ್ತು ಮೊಬೈಲ್ ಮೇನಿಯ ಒಳಗೆ ಮುಳುಗೋಗ್ಬಿಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಕೆಲಸ ಸಿಕ್ಕಿಲ್ಲ ಅಂದಾಗ ನನ್ನ ಕೈಲಿ ಉದ್ಯಮ ಮಾಡೋಕ್ಕಾಗುತ್ತೋ ಇಲ್ವೋ, ಈ ಥರದ ಕೆಲವೊಂದು ಹೆಸಿಟೇಷನಿಂದ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ಯುವ ಸಮೂಹಕ್ಕೆ ನೀವು ಏನು ಮಾತುಗಳನ್ನು? ಇಲ್ಲ ನೋಡಿ ಮೇಡಮ್, ಏನಾಗುತ್ತೆ ಪಾಪ, ಕೆಲವರಿಗೆ ಎಲ್ಲರಿಗೂ ಒಂದೇ ಥರ ಇರಲ್ಲ ಅವಕಾಶಗಳು. ಕೆಲವೊಂದು ಕಡೆ ಬ್ಯಾಂಕ್ಗಳು, ಬ್ಯಾಂಕಲ್ಲಿ ಹೋದಾಗ ನಿಮಗೆ ಶ್ಯೂರಿಟಿ ಕೇಳ್ತಾರೆ, ಬ್ಯಾಂಕಲ್ಲಿ ಕೊಲೆಟ್ರಲ್ ಕೇಳ್ತಾರೆ. ಯಾರಿಗೂ ಒಬ್ಬರಿಗೆ ತಲೆ ಇದೆ, ಅವ್ರು ಮಾಡ್ತಾರೆ ನಿಜವಾಗ್ಲೂ. ಅಂಥವ್ರಿಗೆ ಇವತ್ತು ಸಪೋರ್ಟ್ ಸಿಗ್ತಾ ಇಲ್ಲ. ನೀವು ಈಗ ಜನ ಮಾತಾಡೋದು ಈಸಿ, ಅಯ್ಯೋ ಅದು ಮಾಡ್ಬೋದು ಇದು ಮಾಡ್ಬೋದು. ನಾನು ನೋಡ್ಕೊಂಡು ಬಂದಂಥದ್ದು, ನೀವು ಬ್ಯಾಂಕಿಗೆ ಹೋದ್ರೆ ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ದು, ನಾನೊಬ್ಬ ಆಸ್ತಿನೇ ಇಲ್ಲದೆ ಇದ್ದವನು, ಶ್ಯೂರಿಟಿ ಏನು ಕೊಡಲಿ ನನ್ನ ಬ್ಯಾಂಕಿಗೆ? ಕೊಲೆಟ್ರಲ್ ಏನು ಕೊಡಲಿ? ಆಸ್ತಿ ಮಾಡಿದ್ರ ಮೇಲೆಲ್ಲ ಕೊಡೋದು. ಈಗ ಇಂಡಸ್ಟ್ರಿಯಲ್ಲಿ PMEGP ಅಂತ ಒಂದು ಸ್ಕೀಮ್ ಇದೆ, ನೀವು ನಂಬ್ತಿರೋ ಇಲ್ಲೋ, ಆ ಸ್ಕೀಮಲ್ಲಿ ಆ್ಯಕ್ಚುಲಿ ವಿತೌಟ್ ಕೊಲೆಟ್ರಲ್ ಕೊಡಬೇಕು ಅಂತ. ಇಲ್ಲಿವರೆಗೂ ನನ್ನ ಪ್ರಕಾರ ಇಬ್ಬರನ್ನ ಕೊಲೆಟ್ರಲ್ ಕೇಳ್ತಾರೆ, ಅಥವಾ ನಿಮ್ಮ ಆಸ್ತಿ ಪತ್ರ ಕೇಳ್ತಾರೆ, ನಿಮ್ಮ ಹತ್ರ ಏನು ಜಮೀನಿದೆ, ಸೋರ್ಸ್ ಅಥವಾ ಇದು ಲಾಸ್ ಆದರೆ ಇಲ್ಲಿ ಏನು ಕಟ್ಟೋದಕ್ಕಿದೆ.
ಲಾಸ್ ಆಗೋದ್ರೆ ನಾವು ಇಂಡಸ್ಟ್ರಿನೇ ಮಾಡೋಕ್ಕೋ ಲಾಭ ಆಗುತ್ತೆ ಅಂತ ಮಾಡ್ತೀವಿ. ಹೌದು. ಅಂಥದ್ರಲ್ಲಿ ಇಷ್ಟೊಂದು ಕೊಲೆಟ್ರಲ್ ಕೇಳ್ಬಿಟ್ರೆ ಒಬ್ಬ ಸಾಧಾರಣ ಏನೂ ಇಲ್ಲದೆ ಅವನಿಗೆ ಅವ್ ಎಲ್ಲಿಂದ ಮಾಡ್ತಾನೆ? ಅವನ್ ನಂಬೋರು ಯಾರು ಇರ್ತಾರೆ? ಅವ್ನು ನಂಬಿ ಯಾರೋ ಶೂರಿಟಿ ಹಾಕ್ಬೇಕಲ್ವ, ಯಾರು ನಂಬಲ್ಲ. ಹಂಗಾಗಿರೋದ್ರಿಂದ ಬ್ಯಾಂಕ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕು. ನಿಮ್ಗೆ ಯಾರು ನಿಂತ್ಕೊಂಡ್ರು? ನಿಮ್ಮ ಇಲ್ಲ, ಯಾರು ನಿಂತ್ಕೊಳ್ಳೇ ಇಲ್ಲಲ್ಲ. ಒಬ್ರು ಛತ್ರಪತಿ ಅಂತೇಳಿ ಒಬ್ರು ಬ್ರಾಹ್ಮಣರು ಮ್ಯಾನೇಜರ್ ಇದ್ರು. ಆ ಮನುಷ್ಯ ಅವ್ರೆಲ್ಲವನ್ನೂ ಹೇಳಿದ್ರು ನಂಗೆ, ಇಂಥರೇ ಬಂದು ಹಿಂಗೆ ಹೇಳಿದ್ರು. ಅವ್ರು ಯಾವುದನ್ನು ಯೋಚನೆ ಮಾಡಿದ್ರೆ ನಂಗೆ ಲೋನ್ ಕೊಟ್ರು. ಹೌದಾ? ಈ ತರ ನಿಮ್ ಬಗ್ಗೆ ನೆಗೆಟಿವ್ ಹೇಳಿದ್ರು ಹೋಗಿ ಕುತ್ಕೊಂಡು ಹೇಳಿಯಾರೆ ಇಬ್ರು. ಅಂಥದ್ರಲ್ಲೂ ಕೂಡ ನನಗೆ ಅವರು ಒಂದು ದಿನನೂ ಕೂಡ ಯೋಚನೆ ಮಾಡಿದೆ, ನೋಡಿ ಇಂಥದ್ದು ಹೇಳ್ತಾ ಇದ್ದಾರೆ ಸುಖೇಶ್, ನಿಮ್ಮ ಬಗ್ಗೆ ನನಗೆ ಕಷ್ಟಪಟ್ಟಿದ್ದೆಲ್ಲ ನೋಡಿದ್ದೀನಿ ಅಂಥೇಳಿ ಅವರು ನನಗೆ ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಆನಂತರ ನಾನು ಬೆಳೆದಿದ್ದು. ಅವ್ರು ಕೊಡದೆ ಹೋಗಿದ್ರೆ ಅವತ್ತೇ ನಾನಿಲ್ಲ ಅಲ್ವಾ. ಈಗ ಯಾರು ಕೂಡ ನಾವು ರೀಚ್ ಆಗಲಿವರೆಗೂ ಯಾರು ನಮ್ಮ ಹತ್ರ ಬರಲ್ಲ ಅಂದ್ರೆ ಯಾರು ಸಪೋರ್ಟು ಮಾಡಲ್ಲ. ಹಂಗಿರ್ಬೇಕಾದ್ರೆ ಯಾರು ಒಬ್ರು ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮೂರೇ ಹೋಗಿ ಅಲ್ಲಿ ಹೇಳಿದಾಗ ಅವ್ರು ಲೋನ್ ಕೊಡೋಕೆ ಹೆಂಗೆ ಧೈರ್ಯ ಬರುತ್ತೆ? ಹತ್ರದವ್ರು ಹೋಗಿ ಹೇಳಿದಾಗ ಕೊಡಬೇಡಿ, ಲೋನ್ ಕೊಡ್ತಾರೋ ಇಲ್ಲೋ, ನಾಳೆ ಏನು ಪ್ರಾಬ್ಲಮ್ ಆಗುತ್ತೋ ಏನೋ ಅಂತ ಹೋಗಿ ಒಬ್ರು ಮ್ಯಾನೇಜರಿಗೆ ಹೇಳಿದಾಗ ಲೋನ್ ಕೊಡೋರು ಯಾರು? ಆ ಥರದ ಹಿಂಸೆಗಳನ್ನ ನೀವು ಅನುಭವಿಸ್ಲೇಬೇಕಾಗತ್ತೆ. ಬಟ್ ಅವರ ಒಂದು ಚೂರು ಯೋಚನೆ ಮಾಡುವ ಸಿಂಡಿಕೇಟ್ ಬ್ಯಾಂಕ್ ಅಂತಿತ್ತು ಕೋಣದೂರಿನಲ್ಲಿ, ಆ ಮನುಷ್ಯ ನನಗೆ ಲೋನ್ ಕೊಟ್ಟರು. ಸೊ ಆಮೇಲೆ ನಾನು ಇಂಡಸ್ಟ್ರಿಯನ್ನು ಮಾಡಿದ್ದು, ಆಮೇಲೆ ಬೆಳೆದೆ. ಆಮೇಲೆ ಈಗೇನು ನಾನು ಬ್ಯಾಂಕಿಗೇನು ಹೋಗಿ ಲೋನ್ ಕೇಳಬೇಕು ಅನ್ನೋದಿಲ್ಲ. ಇಷ್ಟು ಲೋನ್ಗಳು. ಈ ಕ್ಷಣದಲ್ಲಿ ಹಾಗಾದ್ರೆ ಯಾರನ್ನೆಲ್ಲ ನೆನಪಿಸ್ಕೊಳಕ್ ಬಯಸ್ತೀರಿ? ನಾನು ಅವ್ರನ್ನ ತುಂಬಾ ನೆನೆಸ್ಕೊಂತೀನಿ. ನಾರಾಯಣಮೂರ್ತಿ ಅಂತ ಹೇಳಿ ಅವ್ರನ್ನ ನಾಟ್ಯ ವೈದ್ಯರು, ಅವರು ನರಸೀಪುರ. ಅವರು ತುಂಬಾ ನಂಗೆ ಸಪೋರ್ಟ್ ಮಾಡಿದಂಥವ್ರು. ಆ ಥರದವ್ರು ಒಂದಿಷ್ಟು ಜನ ಇದ್ದಾರೆ. ಒಂದಿಷ್ಟು ಜನ ನನಗೆ ಯಾರು ಸಪೋರ್ಟ್ ಮಾಡಬೇಕಿತ್ತು ಅವ್ರು ಮೈನಸ್ ಮಾಡಿದ್ರು. ಬಟ್ ಯಾರು ಅವ್ರು ಸಪೋರ್ಟೇ ಮಾಡಲ್ಲ ಅಂತಕೊಂಡಿದ್ದೆ ಅವರು ಪ್ಲಸ್ ಮಾಡಿದ್ರು. ಮಂಜುನಾಥ್ ಗೌಡ್ರು, ಆರ್ ಎಂ ಮಂಜುನಾಥ್ ಗೌಡ ಅಂತ ಅವರು ಅಫ್ಯಾಕ್ಸ್ ಬ್ಯಾಂಕ್ ಚೇರ್ಮನ್, ಈಗ DC ಬ್ಯಾಂಕು ಅಧ್ಯಕ್ಷರು. ಬಟ್ ಅವ್ರು ನಂಗೆ ಅವತ್ತಿಂದನೂ ಇಲ್ಲಿವರೆಗೂ ಮಾರಲ್ ಸಪೋರ್ಟ್. ನೀವು ಏನು ಮಾಡಿದ್ರೆ ಜಯಿಸ್ಕೊಳ್ಬೋದು ಬಿಡು, ಯಾಕೆ ತಲೆ ಕೆಡಿಸ್ಕೊಂತಿ ಅಂತ. ವಿಲ್ ಪವರ್ ಹಂಗಾರೆ ಎಷ್ಟು ಮುಖ್ಯ ನಿಮಗೆ? ಯಾವುದನ್ನಾದ್ರೂ ಫೇಸ್ ಮಾಡೋದಕ್ಕೆ ತುಂಬ ಮುಖ್ಯ. ನಾನು ಮೊದಲು ಭಾರಿ ಹೆದರ್ತಾ ಇದ್ದೆ. ಅಂದರೆ ಸುಮಾರು ಫಸ್ಟಲ್ಲಿ ಕಷ್ಟ ಬಂದಂಥ ಟೈಮಲ್ಲಿ ತುಂಬ ಭಯ ಪಡ್ದೆ. ನನ್ನ ಫ್ರೆಂಡ್ ಸಚಿನ್ ಅಂತಿದ್ದಾನೆ, ಅವ್ನು ಯಾವತ್ತಷ್ಟೇ ನನ್ನ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನಾರು ಇದ್ದರೆ ಅವನು ಅದು ಎಂತ ಆಗಲ್ಲ ಬಿಡು ಅಂತ ನಾನು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾನೆ. ಸೊ ಆ ಥರ ನಿಮ್ಗೆ ಯಾರೋ ಒಬ್ರು ಒಳ್ಳೆ ಫ್ರೆಂಡ್ ಬೇಕು. ಆ ಥರದವರು ಇದ್ದಾಗ ನಮಗೆ ಏನಾದರೂ ಜಯಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಮಂಜುನಾಥ್ ಗೌಡ್ರು ಅಂತ ಒಬ್ಬ ಲೀಡ್ರು. ಸೊ ನನಗೆ ತುಂಬ ಅವರು ಏನಂದ್ರೆ ನೀವು ಏನೇ ಬಂದ್ರು ಎದುರಿಸೋದು ಹೆಂಗೆ ಅಂತ ಕಲಿಸ್ತಂಥವ್ರು. ಸೊ ಹಾಗಾಗಿ ಅಂಥವ್ರು ನಾರಾಯಣಮೂರ್ತಿ ಅಂತವ್ರು ತುಂಬ ಸಹಾಯ ಮಾಡಿದಂಥ ವ್ಯಕ್ತಿ ಅವ್ರು ನನಗೆ ನೆನಪಿಸ್ಕೊಳ್ತೀನಿ. ನಿಮ್ಗೊಂದು ಆತ್ಮತೃಪ್ತಿ ಇದೆಯಾ ಈ ಜರ್ನಿಯಲ್ಲಿ? ಇಲ್ಲ, 100% ಇದೆ. ಇಲ್ಲಿ ನಾನು ಹೇಳ್ತೀನಿ, ನಾನು ತುಂಬ ಎಜುಕೇಟೆಡ್ ಅಲ್ಲ. ನನಗೆ ಪ್ರಪಂಚ ಬೆಂಗಳೂರು ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಬಂದು ಇಲ್ಲೊಂದು ಸಂಸ್ಥೆ ಕಟ್ಟಿ ಇಲ್ಲಿ ಬೆಳೆದು, ನೀವು ಊರಲ್ಲಿ ಬೆಳೆಯೋದು ತುಂಬ ಕಷ್ಟ. ನೀವು ಬೆಂಗಳೂರಲ್ಲಿ ಬೆಳೆಯೋದು ಈಸಿ. ಊರಲ್ಲೂ ಕೂಡ ನಾವು ನಮ್ಮದೇ ಆದಂಥ ಆಸ್ತಿ ಮಾಡಿ ಶ್ರಮಪಟ್ಟು ಮೇಲೆ ಬಂದಂಥದ್ದು. ಈಗ ನಾವು ಬದುಕೋದಕ್ಕೆ ಐಷಾರಾಮಿ ಜೀವನ ಮಾಡೋದಕ್ಕೆ ಏನು ಬೇಕು ಅಷ್ಟೊಂದು ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಮಾಡಿದುವಾಗ ನಿಮ್ಗೆ ಹಿಂತಿರುಗಿ ನೋಡಿದ್ರೆ ದುಡ್ಡು ಇಲ್ದಿದ್ದ ದಿನಗಳನ್ನ ನೋಡ್ತೀವಿ, ಈಗಲೂ ನೋಡ್ತೀವಿ. ಅದನ್ನೇನು ಈಗಲೇನಿಲ್ಲ ಅಂತೇನಿಲ್ಲ, ಎಲ್ಲ ದಿನ ದುಡ್ಡು ಇರಲ್ಲ. ಸೊ ಅದನ್ನು ನೋಡಿದಾಗ ಲಾಕ್ಡೌನ್ ಅಂತ ಟೈಮ್, ನೀವು ಲಾಕ್ಡೌನ್ ಅಂತ ಟೈಮನ್ನು ಫೇಸ್ ಮಾಡಿ ಬಂದಿದ್ದೀವಿ ಅಂದರೆ ನಿನ್ನೇನು ನಮ್ಗೆ ಅಂಥ ಪ್ರಾಬ್ಲಮ್ ಬರಲ್ಲ ಅಂತ ಅಂದ್ಕೊಳ್ತೀವಿ. ನಾವು ಲಾಕ್ಡೌನ್ ಅಂತ ಟೈಮಲ್ಲಿ ಬಿಸ್ನೆಸ್ ಇಲ್ಲದೆ ಇರುವಂಥ ಟೈಮು, ಬಿಸ್ನೆಸ್ ಮುಂದೆ ಆಗುತ್ತೋ ಇಲ್ಲೋ ಅಂತ ಗೊತ್ತೇ ಇಲ್ಲದೆ ಇರುವಂಥ ಟೈಮ್. ಆ ಪೀರಿಯಡ್ ಇದೆಯಲ್ಲ, ಅದು ನಮಗೆ ತುಂಬ ಫೇಸ್ ಮಾಡಿದಂಥ ಟೈಮನ್ನು ನಾವು ಲಾಕ್ಡೌನ್ ಟೈಮ್ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಬಡಸ್ತಾನಕ್ಕೆ ಫೇಸ್ ಮಾಡಿದ್ದೀವಿ, ಇಲ್ಲ ಲಾಕ್ಡೌನ್ ಫೇಸ್ ಮಾಡಿದ್ದೀವಿ. ಅದರಲ್ಲಿ ಯಾರಿಗೆ ನಾಳೆ ಕೆಲಸ ಸಿಗುತ್ತೋ ಅಥವಾ ಯಾರಿಗೆ ಕೆಲಸನೇ ಇಲ್ವೋ, ನಾಳೆ ಬಿಸ್ನೆಸ್ ಆಗುತ್ತೋ ಇಲ್ವೋ, ಮುಂದೆ ಪರಿಸ್ಥಿತಿ ಏನಂತ ಒಂದು ಯೋಚನೆ ಇಲ್ಲದೆ ಅಂತ ಟೈಮ್ ಅದು ಲಾಕ್ಡೌನ್ ಟೈಮ್ ಅಂತ ಅನ್ಕೊಳ್ತೀನಿ. ಅಂಥ ಟೈಮನ್ನು ಫೇಸ್ ಮಾಡಿ ಬಂದಿದ್ದೀವಿ. ಯೂತ್ಸಿಗೆ ನಿಮ್ಮ ಸಂದೇಶ? ಇಲ್ಲ, ಪ್ರಯತ್ನ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಓದ್ದವರೇ ಮಾಡಬೇಕು ಅಂತಿಲ್ಲ. ಇವತ್ತು ಆಸ್ಪತ್ರೆಗಳನ್ನು ಮಾಡಿದವರೆಲ್ಲ ಡಾಕ್ಟರ್ಗಳಲ್ಲ, ಎಲ್ಲ ಪ್ರೈವೇಟ್ ಅವರು, ರಾಜಕಾರಣಿಗಳು ಮಾಡಿದ್ದಾರೆ. ಎಷ್ಟೆಷ್ಟೋ ಜನ ನೀವು ರಿಲೇಟೆಡ್ ಬಿಸ್ನೆಸ್, ಈಗ ಸಾಫ್ಟ್ವೇರ್ ಕಂಪ್ನಿ ಮಾಡಿದವರೆಲ್ಲ ಸಾಫ್ಟ್ವೇರ್ಗಳೇ ಅಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದವ್ರು ಬೇರೆ ಇರ್ತಾರೆ, ಡೆವಲಪ್ ಮಾಡಿದವ್ರು ಬೇರೆ ಇರ್ತಾರೆ. ಅವ್ರವ್ರ ಟ್ಯಾಲೆಂಟ್ ಏನಿದೆ ಅವ್ರು ಅದನ್ನು ರೀಚ್ ಮಾಡಬೇಕು ಫಸ್ಟ್. ಅದನ್ನು ಯಾರಿಗಾರು ಎಕ್ಸ್ಪ್ಲೈನ್ ಮಾಡಬೇಕು. ಇವತ್ತು ಏನೂ ಇಲ್ಲದೆ ಇದ್ದವ್ರು ಬೆಳೆದವ್ರು ಜಾಸ್ತಿ, ಬಿಸ್ನೆಸ್ ಮಾಡೋದವ್ರು. ಸಾಫ್ಟ್ವೇರ್ ಅಂತ ನೀವು ಓದಿದ್ರೆ ಸಾಫ್ಟ್ವೇರ್ ಕೆಲಸ ಮಾತ್ರ ಮಾಡಬೇಕು. ಓದದೇ ಇರೋನಿಗೆ ಎಲ್ಲ ಕೆಲಸನೂ ಇದೆ, ಅವಕಾಶ. ಈಗ ಹೋಟೆಲ್ ಲೋಟ ತೊಳಿ, ಈಗ ನಾನೇ ಅಂತ ಇಟ್ಕೊಳ್ಳಿ, ನಂಗೇನು ಹೋಟೆಲ್ ಲೋಟ ತೊಳೆಯೋದೇನು ಹೊಸ್ತು ಅಂತ ಅನ್ಸಲ್ಲ, ಅಥವಾ ನಂಗೇನು ಅಯ್ಯೋ ನಾನು ಹೋಟೆಲ್ ಲೋಟ ತೊಳಿತಿದ್ದೀನಿ ಅಂತ ಅನ್ಸಲ್ಲ. ಅದನ್ನ ಮಾಡಬೇಕು, ಆಮೇಲೆ ಹೋಟ್ಲ್ ಓನರ್ ಆಗ್ತೀನಿ. ಲೋಟನೇ ತೊಳೆದ ನೀವು ಹೋಟ್ಲ್ ಓನರ್ ಆಗಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಕೆಲಸನೂ ಮಾಡ್ಬೇಕು. ನಾನು ಈಗಲೂ ಬೇಕಾದ್ರೆ ನಾನು ರೈತರ ಕೆಲಸ ಅಷ್ಟು ಬರುತ್ತೆ ನನಗೆ, ಈಗಲೂ ಮಾಡ್ತೀನಿ. ನಾನು ಟೈಮ್ ಇದ್ದಾಗ ನನ್ನ ತೋಟಕ್ಕೆ, ನಾನು ತೋಟ ಇದೆ, ನಾನು ತೋಟಕ್ಕೆ ಹೋಗ್ತೀನಿ, ತೋಟದಲ್ಲಿ ಕೆಲಸ ಮಾಡ್ತೀನಿ, ನೋಡ್ತೀನಿ, ಕೆಲಸದ ಜೊತೆಗೆ ಇರ್ತೀನಿ. ಅವೆಲ್ಲವನ್ನೂ ಮಾಡಿದಾಗ ಮಾತ್ರ ನಾನು ತೋಟ ಮಾಡೋದಕ್ಕೆ ಸಾಧ್ಯ. ನಾನು ತೋಟ ಮಾತ್ರ ಮಾಡ್ತೀನಿ ಅಂತ ಹೋದ್ರೆ ತೋಟ ಮಾಡೋದಕ್ಕಾಗಲ್ಲ. ಹಾಗಾಗಿ ಎಲ್ಲದರಲ್ಲೂ
ನಾವು ಏನು ಟ್ಯಾಲೆಂಟ್ ಇದೆ ಅದಕ್ಕೆ ತೋರಿಸ್ಕೊಳ್ಬೇಕು, ಅಥವಾ ಅದನ್ನ ನಾವು ಪ್ರಯತ್ನ ಪಡಬೇಕು. ಈಗ ಲೋಟ ತೊಳಿತೀನಿ ಅಂದ್ರೆ ಅದೇನು ಕೆಟ್ಟ ಕೆಲಸ ಅಲ್ವಲ್ಲ. ನಾನು ಕದಿಯೋ ಹೊತ್ತಿಗೆ ಅಥವಾ ತಲೆ ಹೊಡೆಯೋ ಹೊತ್ತಿಗೆ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸದಕ್ಕೆ ಹೋಟ್ಲು ಕೆಲಸ ಆದ್ರೆ ಏನಾದ್ರು ಕೆಲವು ಎಜುಕೇಟೆಡ್ ಏನಾಗ್ಬಿಡುತ್ತೆ ಪ್ರಾಬ್ಲಮ್ ಅದೇ, ಅವ್ರು ಒಂದು ಯಾವುದೋ ಒಂದು ಓದಿರ್ತಾರೆ, ಆ ಕೆಲಸ ಸಿಗಲ್ಲ, ಅವ್ರಿಗೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿ ಯೋಚನೆ ಮಾಡ್ತಿರ್ತಾರೆ, ಆ ಕೆಲಸಕ್ಕೆ ಅವಕಾಶ ಬರಲವರಿಗೆ ಬೇರೆ ಕೆಲಸನ ಮಾಡ್ಬೋದು, ಅದನ್ನ ಮಾಡೋದಕ್ಕೆ ಒಪ್ಪಲ್ಲ ಈಗಿನ ಮನಸ್ಥಿತಿಯಲ್ಲಿ. ಹಾಗಾಗಿ ಅದಂಥದ್ದು ಈಗ ತುಂಬಾ ಯುವಕರು ಹಾಳಾಗ್ತಿರೋದು ಡ್ರಗ್ಸು, ಎಣ್ಣೆ, ಮೋಜು ಮಸ್ತಿಯಿಂದನೂ ತುಂಬಾ ಜನ ಹಾಳಾಗ್ತಿದ್ದಾರೆ. ಬಟ್ ಅದನ್ನ ಬಿಟ್ಟು ಒಂದಿಷ್ಟು ಉದ್ಯೋಗನ ಕರೆಕ್ಟಾಗಿ ಮಾಡಿದ್ರೆ 100% ಸಕ್ಸಸ್ ಇದೆ. ಅಂದ್ರೆ ಎಫರ್ಟ್ ಬೇಕು ನಿಮಗೆ. ಇಷ್ಟೇ ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಕೊಳೋದಕ್ಕೆ ಬರಲ್ಲ ಉದ್ಯೋಗದಲ್ಲಿ. ನೀವು ರಾತ್ರಿನೂ ಕೆಲಸ ಮಾಡಬೇಕಾಗುತ್ತೆ, ಬೆಳಿಗ್ಗೆ ಬೇಗ ಹೇಳಬೇಕಾಗುತ್ತೆ. ನನ್ನ ಟೈಮಿಂಗ್ಸು ನಾನು 6ರಿಂದ 8 ಆ ಥರ ಬಿಸ್ನೆಸ್ಸಲ್ಲಿ ಇಟ್ಕೊಳಕ್ಕೆ ಬರಲ್ಲ. ನೀವು ಅಫಿಷಿಯಲ್ ಆದರೆ ಅವೆಲ್ಲ ಮಾಡ್ಕೊಳ್ಬೋದು. 24 ಗಂಟೆ ಆಕ್ಟಿವ್ ಇರಬೇಕು. ಸೂಪರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವಗಳು, ನಿಮ್ಮ ಜೀವನ ಹೇಗಿತ್ತು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರೆ ವೀಕ್ಷಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುಕೇಶ್ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಕಳೆದ 15 ವರ್ಷಗಳಿಂದ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಮೆಡಿಸಿನಲ್ ಇಂಡಸ್ಟ್ರಿಯಲ್ಲಿ ಅವರಿದ್ದಾರೆ. ಮಾತ್ರವಲ್ಲ, 24 ಗಂಟೆ ಅವರು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯುವ ಸಮೂಹಕ್ಕೆ ಒಂದು ಅತ್ಯುತ್ತಮ ಸಂದೇಶವನ್ನು ಕೊಟ್ಟಿದ್ದಾರೆ. ಕೈಲಾಗೋದಿಲ್ಲ ಅಂತ ಕೂತ್ಕೋಬೇಡಿ, ಗೆಲುವು ಖಂಡಿತವಾಗ್ಲೂ ಬೇಕು ಅನ್ನೋದಾದರೆ ಪ್ರಯತ್ನವನ್ನು ನಿರಂತರವಾಗಿ ಪಡಬೇಕು ಅನ್ನುವಂತಹ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.